ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಕನ್ನಡ ಭಾಷೆಯ ಅಭಿವೃದ್ಧಿ ಕಾರ್ಯಾಗಾರದಲ್ಲಿ ಮೂಡಲಗೊಲ್ಲಹಳ್ಳಿ ಕೆ ನರಸಿಂಹಪ್ಪನವರ ಅರ್ಥಪೂರ್ಣ ಭಾಷಣ. ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಹಾಗೂ ಮಾನವ ಸಂಪನ್ಮೂಲ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಕೇಂದ್ರ ನಾರವಮಾಕಲಹಳ್ಳಿ ಚಿಂತಾಮಣಿ ತಾಲೂಕು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಗಡಿನಾಡಿನಲ್ಲಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಅಭಿವೃದ್ಧಿಪಡಿಸುವ ಕುರಿತು ಕಾರ್ಯಾಗಾರದಲ್ಲಿ ಕವಿ, ಅಂಕಣಕಾರ ಹಾಗೂ ಶಾಲಾ ಶಿಕ್ಷಕರಾದ ಮೂಡಲಗೊಲ್ಲಹಳ್ಳಿ ಕೆ ನರಸಿಂಹಪ್ಪನವರು ಗಡಿನಾಡಿನಲ್ಲಿ ಕನ್ನಡ ಮಾತೃಭಾಷೆಯ ಬಳಕೆ ಮತ್ತು ಸವಾಲುಗಳು ಎಂಬ ವಿಷಯದ ಕುರಿತಾಗಿ ಅರ್ಥಪೂರ್ಣವಾಗಿ ಮಾತನಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಈಗ ನನ್ನ ಒಂದು ಪಾತ್ರ ಏನಪ್ಪಾ ಅಂದ್ರೆ, ಈ ಗಡಿನಾಡಿನಲ್ಲಿ ಕನ್ನಡ ಮಾತೃಭಾಷೆ ಬಳಕೆ ಮತ್ತು ಸವಾಲುಗಳು ಅನ್ನುವಂತ ಒಂದು ವಿಚಾರವನ್ನ ಕೊಟ್ಟಿದ್ದಾರೆ. ಇವಾಗ ನಮ್ಮ ಗಡಿ ಭಾಗಗಳಲ್ಲಿ ಯಾವಾಗ್ಲೂ ಕೂಡ ದ್ವಿಭಾಷೆ ಅಸ್ತಿತ್ವದಲ್ಲಿ ಇರುತ್ತೆ, ಅಂದ್ರೆ ಎರಡು ಭಾಷೆ ಇರ್ತವೆ. ಈಗ ಇಲ್ಲಿ ನಮ್ಮ ಚಿಂತಾಮಣಿ ಭಾಗದಲ್ಲಿ ಬಂದಾಗ ನಮಗೆ ತೆಲುಗು ಪ್ರಭಾವ ಜಾಸ್ತಿ ಇದೆ. ಆಂಧ್ರ ಪ್ರದೇಶದ ಗಡಿಗೆ ನಮ್ಮ ಕನ್ನಡ ಈ ಪ್ರದೇಶ ಹೊಂದ್ಕೊಂಡಿದೆ. ಹಾಗಾಗಿ ಮತ್ತೆ ತಮಿಳುನಾಡಿಗೆ ಹೋಗ್ಬಿಟ್ಟಾಗ ಅಲ್ಲಿ ತಮಿಳು ಇರುತ್ತೆ, ಮಹಾರಾಷ್ಟ್ರಕ್ಕೆ ಹೋದಾಗ ಮರಾಠ ಇರುತ್ತೆ. ಹೀಗೆ ಹಲವಾರು ಗಡಿ ಭಾಗಗಳಲ್ಲಿ ನಮ್ಮ ಗಡಿ ಭಾಗಕ್ಕೆ ಹೊಂದ್ಕೊಂಡ ರಾಜ್ಯದ ಭಾಷೆ ಮತ್ತು ನಮ್ಮ ಭಾಷೆ, ಹೀಗೆ ನಮ್ಮ ಕರ್ನಾಟಕದಲ್ಲಿ ಕೂಡ ದ್ವಿಭಾಷಾ ಪದ್ಧತಿ ಇದೆ. ಮೊದಲಿಗೆ ಟಿಪ್ಪು ಸುಲ್ತಾನ್ ಅವರನ್ನ ಬ್ರಿಟಿಷರು ಸೋಲಿಸಿದ್ದಾದ ಮೇಲೆ ಇಡೀ ನಮ್ಮ ಕನ್ನಡ ಮಾತನಾಡುವಂತಹ ಈ ಪ್ರದೇಶದ ಜನತೆಯನ್ನ ಹಲವಾರು ಭಾಗಗಳಾಗಿ ಬ್ರಿಟಿಷರು ಮಾಡಿಬಿಟ್ಟು ಒಡೆದಾಳುವ ನೀತಿ ಮುಖಾಂತರ ನಮ್ಮ ಕನ್ನಡದ ಭಾಷಾ ಜನರನ್ನ ವಿಭಾಗ ಮಾಡಿ ಹಂಚಿಬಿಡ್ತಾರೆ. ಪ್ರದೇಶಗಳನ್ನು ಹಂಚಿ ಬೇರೆ ಬೇರೆ ಪ್ರಾಂತಗಳಿಗೆ ಕೊಟ್ಟಾಗ ಇಲ್ಲಿ ನಮ್ಮ ಕನ್ನಡದ ಜನತೆ ಹಲವಾರು ಅನ್ಯ ಒಂದು ರಾಜ್ಯಗಳ ಭಾಷೆಗಳ ಸಂಯೋಜನೆಯೊಂದಿಗೆ ಮಾತನಾಡಕ್ಕೆ ಹೋಗ್ತಾರೆ. ಹಾಗಾಗಿ ಈ ಭಾಗದಲ್ಲಿ ಕೂಡ ನಾವು ಆಂಧ್ರ ಪ್ರದೇಶ ಮತ್ತು ಉದಯ ಆದಾಗ ಇಲ್ಲಿ ಆಂಧ್ರ ಪ್ರದೇಶ ಇಲ್ಲಿ ಸೇರಿಕೊಳ್ಳುತ್ತೆ. ಹೀಗೆ ಮತ್ತೆ ನಮಗೆ ಕರ್ನಾಟಕ 1973ರಲ್ಲಿ ಮೈಸೂರು ರಾಜ್ಯಕ್ಕೆ ನಾವು ಕರ್ನಾಟಕ ಅಂತ ಹೆಸರು ಮಾಡಿದ್ದಾದ ಮೇಲೆ ನಮ್ಮ ಕನ್ನಡದ ಭಾಷೆ ಅಸ್ತಿತ್ವಕ್ಕೆ ಬರುತ್ತೆ. ಆಮೇಲೆ ನಾವೆಲ್ಲ ಕನ್ನಡ ಮಾತನಾಡತಕ್ಕಂತಹ ಅಥವಾ ಮಾತನಾಡದೆ ಇರತಕ್ಕಂತಹ ಎಲ್ಲ ಜನರು ಕರ್ನಾಟಕ ಆದಂತಹ ಪ್ರದೇಶಗಳಲ್ಲಿ ಇದ್ದವರೆಲ್ಲರೂ ಕೂಡ ಆಡಳಿತ ಭಾಷೆಯಾಗಿ ನಾವು ಕನ್ನಡವನ್ನ ಮಾತಾಡಲಿಕ್ಕೆ ಶುರು ಮಾಡಿದ್ದೇವೆ. ಹಾಗೇನೆ ಕನ್ನಡ ನಮ್ಮ ಪ್ರಥಮ ಭಾಷೆ ಆಗಿದೆ. ಹೀಗೆ ಈ ಭಾಷೆಯ ಬಳಕೆ ನಮಗೆ ಇವತ್ತು ಅಸ್ತಿತ್ವಕ್ಕೆ ಬಂತು. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಪ್ರಾಥಮಿಕ ಶಿಕ್ಷಣ ಇವತ್ತು ವ್ಯವಸ್ಥಿತವಾಗಿ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕಾದ್ರೆ ಮುಂದಿನ ಸಾಲಿನಿಂದ ದ್ವಿಭಾಷಾ ಮಾಧ್ಯಮದಲ್ಲಿ KPSC ಶಾಲೆಗಳು ಅಂತ, ಮತ್ತೆ ಮ್ಯಾಗ್ನೆಟಿಕ್ ಶಾಲೆಗಳು ಅಂತ, PMC ಶಾಲೆಗಳು ಅಂತ ಏನ್ ಇವಾಗ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಇದರ ಉದ್ದೇಶನೇ ಕನ್ನಡ ಭಾಷೆಯನ್ನ ಅಳಿಸಬೇಕು ಅಂತಲ್ಲ. ಈ ಜನ ಆಂಗ್ಲ ಮಾಧ್ಯಮವನ್ನ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಆಂಗ್ಲ ಮಾಧ್ಯಮದ ಶಾಲೆಗಳಿಗೆ ಆರ್ಥಿಕವಾಗಿ ಹಿಂದುಳಿದಂತ ಜನ ಕೂಡ ಸೇರ್ಸಕ್ಕೆ ಇಷ್ಟಪಡ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ನಮ್ಮ ನಮ್ಮ ಕರ್ನಾಟಕ ಬಿಟ್ರೆ ಬೇರೆ ರಾಜ್ಯಗಳು ಅಥವಾ ವಿದೇಶಗಳಿಗೆ ನಾವು ವ್ಯವಹಾರವನ್ನ ನಡೆಸಬೇಕು ಅಂತಂದ್ರೆ ಇಲ್ಲಿ ನಮಗೆ ಆಂಗ್ಲ ಭಾಷೆ ಬಹಳ ಮುಖ್ಯ ಆಗ್ಬಿಟ್ಟಿದೆ. ಮತ್ತೆ ಒಳ್ಳೊಳ್ಳೆ ಉದ್ಯೋಗಗಳು ಕೂಡ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಬೇರೆ ಬೇರೆ ತಂತ್ರಜ್ಞಾನದಲ್ಲಿ ಇರ್ಬೋದು, ವೈದ್ಯಕೀಯದಲ್ಲಿರ್ಬೋದು, ಇಂಜಿನಿಯರಿಂಗ್ ಅಲ್ಲಿ, ಈ ತರ ಎಲ್ಲ ಕಡೆ ಅವಕಾಶಗಳು ಆಂಗ್ಲ ಮಾಧ್ಯಮಕ್ಕೆ ಇದೆ ಅಂತ ಭಾವಿಸಿಕೊಂಡಂತ ಜನ ಇವತ್ತೇನ್ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಆಂಗ್ಲ ಮಾಧ್ಯಮದಲ್ಲಿ ಮಕ್ಕಳನ್ನ ಓದಿಸಕ್ಕೆ ಶುರು ಮಾಡಿದಾಗ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮದ ಶಾಲೆಗಳಿಗೆ ಬರುವ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ. ಇದಂತವೆಲ್ಲರೂ ಒಪ್ತೀರಾ ಅಂತ ಅನ್ಕೊಂಡಿದ್ದೀನಿ. ಅದಕ್ಕಾಗಿ ಈಗ ಕನ್ನಡ ಶಾಲೆಗಳು ಯಾವಾಗ ಅಳಿವಿನಂಚಕ್ಕೆ ಹೋಗ್ಬಿಡ್ತಾವೋ, ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತದೋ, ಕನ್ನಡ ಮಾಧ್ಯಮ ಕೂಡ ಒಂದು ದಿವಸ ಇಲ್ಲಿ ಶೂನ್ಯದಕ್ಕೆ ತಲುಪುತ್ತೆ ಅನ್ನುವ ಒಂದು ವಿಚಾರವನ್ನು ಇಟ್ಕೊಂಡು ಅನ್ಸುತ್ತೆ. ಈಗ ಇದೇ ಕನ್ನಡ ಶಾಲೆಗಳನ್ನು ಉಳಿಸ್ಕೊಳ್ಳೋ ಪ್ರಯುಕ್ತ, ಅದು ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಳ್ಳೋ ಪ್ರಯುಕ್ತ ದ್ವಿಭಾಷೆಯಲ್ಲಿ ಕನ್ನಡ ಮಾತನಾಡೋರು ಅಥವಾ ಕನ್ನಡ ಭಾಷೆ ಮಾಧ್ಯಮ ಬೇಕನ್ನೋರು ಕನ್ನಡ ಮಾಧ್ಯಮಕ್ಕೂ ದಾಖಲಾಗಬಹುದು. ಅದು ಈ ಶಾಲೆಯಲ್ಲಿ ಈಗ ಇದೇ ಅಸ್ತಿತ್ವದಲ್ಲಿ ಆಲ್ರೆಡಿ LKG ಪೂರ್ವ ಪ್ರಾಥಮಿಕ ಶಾಲೆಯಿಂದಾನೇ ಅದನ್ನ ಶುರು ಮಾಡಿದ್ದಾರೆ.
ಮತ್ತೆ ಆಂಗ್ಲ ಮಾಧ್ಯಮ ಬೇಕನ್ನೋರು ಕೂಡ ಆಂಗ್ಲ ಮಾಧ್ಯಮಕ್ಕೆ ಸೇರಿಸ್ಕೋಬಹುದು. ಹಾಗಾಗಿ ಸರ್ಕಾರಿ ಶಾಲೆಗಳು ಉಳಿತವೆ ಅನ್ನೋ ಪರಿಕಲ್ಪನೆಯಲ್ಲಿ ನಮ್ಮ ಸರ್ಕಾರ ಮುಂದಾಗಿದೆ. ಆದ್ರೆ ಕನ್ನಡ ಭಾಷೆಯನ್ನ ಬಳಸ್ತಕ್ಕಂಥವ್ರು ಒಂದು ಸವಾಲು ಏನಪ್ಪಾ ಅಂತಂದ್ರೆ, ಈಗ ಆಂಧ್ರದ ಗಡಿಯಲ್ಲಿ ಇದ್ದೀವಿ ನಾವು, ಆಂಧ್ರದ ಮಾತುಗಳನ್ನ ಮಾತಾಡ್ಕೊಳ್ತಾ ಇದ್ದೀವಿ ಅಥವಾ ಕನ್ನಡ ಭಾಷೆಯನ್ನು ಮಾತಾಡ್ತಾ ಇದ್ದೀವಿ ಅನ್ನುವಂತಹ ತಾರತಮ್ಯ ಅಥವಾ ವ್ಯತ್ಯಾಸ ಇದು ಯಾವುದು ಕೂಡ ನಮ್ಮ ಗಮನಕ್ಕೆ ಬರ್ದಿರ ಕೆಲವು ಮಾತನಾಡ್ತಾ ಹೋಗ್ತೀವಿ. ಈಗ ಒಂದು ವಾಕ್ಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅಣ್ಣ ಬಂದು ನಮ್ಮ ಮನೆಯಲ್ಲಿ ಅನ್ನ ತಿನ್ನು, ಚೆನ್ನಾಗಿ ಕೇಳಿಸ್ಕೋಬೇಕು. ಅಣ್ಣ ಬಂದು ನಮ್ಮ ಮನೆಯಲ್ಲಿ ಅನ್ನ ತಿಂದು ಹೋದರು ಅನ್ನುವಂತಹ ಪದ, ಇದು ಒಂದು ವಾಕ್ಯ. ಅದನ್ನ ನಾವು ಈ ತೆಲುಗು ಗಡಿ ಭಾಗದಲ್ಲಿ ಇರ್ತಕ್ಕಂಥ ಜನ ಹ್ಯಾಕ್ ಬಳಸ್ತೀವಿ ಅಂತಂದ್ರೆ, ಅನ್ನ ಬಂದು ನಮ್ಮ ಮನೆಯಲ್ಲಿ ಅನ್ನ ತಿಂದು ಹೋದರು ಅಂದ್ರೆ ನಕಾರಗಳ ವ್ಯತ್ಯಾಸ ಇಲ್ಲಿ ನಮಗೆ ಗೊತ್ತಾಗ್ತಾ ಇಲ್ಲ. ಸರಿಯಾದಂತಹ ಕನ್ನಡದ ಉಚ್ಚಾರಣೆ ಉಳ್ಳಂತಹ ಶಿಕ್ಷಕರಿಂದ ಮಾತ್ರ ಈ ಮಕ್ಕಳಲ್ಲಿರ್ತಕ್ಕಂಥ ಉಚ್ಚಾರಣಾ ದೋಷವನ್ನ ತಿದ್ದಲಿಕ್ಕೆ ಕಾರಣ ಆಗುತ್ತೆ. ಆ ಸವಾಲು ಒಂದು ಯಶಸ್ಸಾಗುತ್ತೆ. ಅದಕ್ಕಾಗಿ ನಿಮ್ಮ ಒಂದು ಉಚ್ಚಾರಣೆ ದೋಷ ನೀಗ್ಬೇಕಂತಂದ್ರೆ ಅದು ಶಿಕ್ಷಕರಿಗೆ ಸವಾಲಾಗ್ಬಿಟ್ಟು ಅದು ದೋಷ ಹೋಗಿ ದೋಷ ಆಗ್ಬಿಡ್ಬಾರ್ದು, ದೋಸೆ ಆಗ್ಬಾರ್ದು, ದೋಷ ಆಗ್ಬೇಕು. ಹೀಗಾಗಿ ನಿಮ್ಮ ಒಂದು ಉಚ್ಚಾರಣಾ ದೋಷಗಳನ್ನ ತಿದ್ದುವ ಕೆಲಸ ನಮ್ಮ ಶಿಕ್ಷಕರ ಮೇಲಿದೆ, ಅದನ್ನ ಎದುರಿಸ್ತಾ ಇದ್ದೀವಿ. ನೆಕ್ಸ್ಟ್, ಈ ಪಠ್ಯ ಪುಸ್ತಕಗಳಲ್ಲಿ ಇವತ್ತು ಹೆಚ್ಚೆಚ್ಚಿಗೆ ಎನ್ನುವಂತಹ ಕನ್ನಡದ ಪದಗಳನ್ನ ಪದೇ ಪದೇ ಪುನರುಚ್ಚಾರ ಮಾಡೋದ್ರ ಮುಖಾಂತರ ಕೂಡ ನಾವು ಆ ದೋಷಗಳನ್ನ ನಿವಾರಣೆ ಮಾಡಿಕೊಳ್ಬಹುದು. ಆಮೇಲೆ ನಾವು ಕಲಿಕಾಂಶಗಳನ್ನ ಏನ್ ಕಲಿತಾ ಇದ್ದೀವೋ ತರಗತಿ ಕೊಠಡಿಗಳಲ್ಲಿ ಅದಕ್ಕೆ ಪೂರಕವಾದಂತಹ ಪಠ್ಯ ವಿಷಯಗಳನ್ನ ಇಟ್ಕೊಂಡು ಆ ಪಠ್ಯ ವಿಷಯಕ್ಕೆ ಪೂರಕವಾದಂತಹ ಚಟುವಟಿಕೆಗಳನ್ನ ಮಾಡಿಸ್ಕೊಳ್ತಾ, ಅದಕ್ಕೆ ಪೂರಕವಾದಂತಹ ವಸ್ತುಗಳನ್ನು ಉಪಯೋಗಿಸ್ಕೊಳ್ತಾ, ಪಾಠೋಪಕರಣಗಳನ್ನು ಉಪಯೋಗಿಸ್ಕೊಳ್ತಾ ನಾವು ನಿಮ್ಮಲ್ಲಿರ್ತಕ್ಕಂತಹ ಒಂದು ಈ ಭಾಷಾಭಿಮಾನವನ್ನ ಬೆಳೆಸ್ಕೊಳ್ಳೋದು ಮತ್ತು ಭಾಷೆಯನ್ನು ಉಳಿಸ್ಕೊಳ್ಳುವಂತ ಕೆಲಸವನ್ನ ಇವತ್ತು ಮಾಡಬೇಕಾಗಿದೆ. ಅದನ್ನ ಮಾಡ್ತಾ ಇದ್ದೀವಿ. ಆದ್ರೆ ನೋಡಿ, ಬಹಳಷ್ಟು ಪದಗಳು ಹೆಂಗಾಗ್ಬಿಟ್ಟಿದ್ದಾವಂದ್ರೆ ನಮಗೆ ಗೊತ್ತಾಗೋದೇ ಇಲ್ಲ. ಇಲ್ಲಿ ನೀವು ಇದೇನು ಇಲ್ಲಿ ಹಾಕಿದ್ದೀವಿ, ಇಲ್ಲಿ ನೋಡಿ, ಇಲ್ಲಿ ಏನು ಇದನ್ನ ಬರವಣಿಗೆ ಇದೆ, ಚಿಂತಾಮಣಿ ತಾಲೂಕು ಅಂತಿದೆ, ಚಿಂತಾಮಣಿ ತಾಲೂಕು ಅಂತ. ಎಷ್ಟೋ ಜನ ಈ ತಾಲೂಕು ಸರಿಯಾಗಿದೆಯಾ, ಎಷ್ಟು ಜನಕ್ಕೆ ಅದು ಸರಿಯಾಗಿದೆ ಅಂತ ಕೈ ಎತ್ತಿ ನೋಡೋಣ. ಅಲ್ಲಿ ಬರೆದಿರ್ತಕ್ಕಂಥದ್ದು ತಾಲೂಕು ಸರಿಯಾಗಿದೆ ಅನ್ನೋರು ಮಾತ್ರ ಕೈ ಎತ್ತಿ. ನೋಡಿ, ಬಹಳಷ್ಟು ಮಕ್ಕಳಿಗೆ ಅದು ತಪ್ಪಾಗಿದೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಏನ್ ತಪ್ಪಾಗಿದೆ ಅಲ್ಲಿ, ಏನ್ ತಪ್ಪಾಗಿದೆ? ಲೂಗೆ ಲಾವ್ ಹೊತ್ತು ಬಿಟ್ಟು ಹೋಗಿದೆ ಅಂತ ನೀವು ಅಂದ್ಕೊಂಡ್ಬಿಟ್ಟಿದ್ರಿ, ಹೌದಲ್ವಾ? ಆದರೆ ನೋಡಿ, ಬಹಳ ಬುದ್ಧಿವಂತರು ಈ ಕೆಲಸ ಮಾಡಿರೋದ್ರಿಂದ ನಿಮಗೆ ಇವಾಗ ಇಲ್ಲಿ ಯಾವ ದೋಷವನ್ನ ಗುಡ್ಸಕ್ಕೆ ಸಾಧ್ಯ ಆಗಿದೆ ಅಥವಾ ದೋಷ ಅಲ್ವಾ ಹೌದಾ ಅನ್ನೋದನ್ನ ಈಗ ನಿಮ್ಮ ಮುಂದೆ ಇಡ್ತೀನಿ. ಇದೇ ಒಂದು ನಿದರ್ಶನ ನೋಡಿ. ತಾಲೂಕ್ ಅನ್ನತಕ್ಕಂಥದ್ದು ಅರೇಬಿಕ್ ಪದ, ಅದು ಲಾ ಒತ್ತು ಕೊಟ್ಟು ಬಿಟ್ಟಿದ್ದೀವಿ ಅಂದ್ರೆ ಅದು ಅರೇಬಿಕ್ ಪದ ಆಗ್ಬಿಡುತ್ತೆ. ಅದ್ ತೆಗೆದ್ರೆ ಇದು ನಮ್ಮ ಕನ್ನಡ ಪದಾನೇ. ತಿದ್ಕೊಳ್ತೀರಲ್ವಾ? ಹೀಗೆ ಏನಾಗಿದೆ, ಹಲವಾರು ಪೋರ್ಚುಗೀಸ್ ಪದಗಳು ನಮ್ಮಲ್ಲಿ ನೋಡಿ. ಈಗ ಪಪ್ಪಾಯಿ ಅಂತೀವಲ್ಲ ಕನ್ನಡದಲ್ಲಿ, ಅದನ್ನ ಪೋರ್ಚುಗೀಸ್ ಅಲ್ಲಿ ಪಪ್ಪಾಯ ಅಂತೀವಿ. ಆಮೇಲೆ ಲಿಂಬೆ ಹಣ್ಣು ಅಂತ ಕರಿತೀವಿ, ಲಿಂಬೆ ಹಣ್ಣು ಇವನ್ನ ಲಿಮಾವೋ ಅಂತ ಕರೀತಾರೆ ಪೋರ್ಚುಗೀಸ್ ಅಲ್ಲಿ, ಈ ತರ. ಮತ್ತೆ ಮೇಜ್ ಇದೆಯಲ್ಲ, ಮೇಜು ಅನ್ನೋದನ್ನ ಮೇಸಾ ಅಂತಾರೆ. ಆಮೇಲೆ ಇಂಗ್ಲಿಷು ಪೋರ್ಚುಗೀಸು ಕನ್ನಡ ಪದಗಳು ಬಂದ್ಬಿಟ್ಟಿದ್ದಾವೆ. ಇವು ನೋಡಿ, ಈಗ ಪೆನ್ ಅಂತ ಕರಿತೀವಿ. ಈಗ ಇಂಗ್ಲಿಷ್ ನಲ್ಲಿ ಏನಂತೀವಿ? ಪೆನ್ ಅಂತೀವಿ. ಪೋರ್ಚುಗೀಸ್ ಅಲ್ಲಿ ಪೆನಾ ಅಂತೀವಿ, ಕನ್ನಡದಲ್ಲಿ ಪೆನ್ನು ಅಂತೀವಿ. ಹೀಗೆ ಹಲವಾರು ಪದಗಳೇನಾಗ್ಬಿಟ್ಟಿದೆ, ನಮಗೆ ಬೇರೆ ಭಾಷೆಗಳಿಂದ ಬಂದಿದೆ. ಹಾಗಾಗಿ ನಾವು ಯಾವುದೇ ಭಾಷೆಯನ್ನ ಇಲ್ಲಿ ಬಿಡುವ ಪ್ರಶ್ನೆ ಇಲ್ಲ. ದ್ವಿಭಾಷೆಯನ್ನ, ತ್ರಿಭಾಷೆಯನ್ನ ಅಥವಾ ನೀವು ಅನ್ಯ ಭಾಷೆಗಳನ್ನ ಯಾತಕ್ಕೆ ಕಲಿಬೇಕು ಅಂತಂದ್ರೆ, ನಮ್ಮ ವ್ಯಾವಹಾರಿಕ ಜೀವನ ಸುಗಮ ಆಗ್ಬೇಕಾದ್ರೆ, ನಾವು ಇಡೀ ಪ್ರಪಂಚ ಅಥವಾ ದೇಶ ಬಿಟ್ಟು ಪ್ರಪಂಚ ತೆರೆದುಕೊಳ್ಳಬೇಕಾದ್ರೆ ನಾವು ಎಲ್ಲಾ ಭಾಷೆಗಳನ್ನು ಕೂಡ ಕಲಿಯುವುದು ಉತ್ತಮ. ಆದರೆ ಕನ್ನಡ ಭಾಷೆಯನ್ನ ಮಾತ್ರ ನಾವು ಸುಲಲಿತವಾಗಿ ಮಾತನಾಡುವುದು, ಬರೆಯುವುದು, ವ್ಯವಹಾರದಲ್ಲಿ ಇಟ್ಕೊಳ್ಳೋದು ನಮ್ಮ ಕನ್ನಡಿಗರಾಗಿ ನಮ್ಮ ಆದ್ಯ ಕರ್ತವ್ಯ ಅನ್ನೋದನ್ನ ಈಗಿನ ನಿಮ್ಮ ಚಿಕ್ಕ ವಯಸ್ಸಿನಿಂದ, ಆಮೇಲೆ ಹಿರಿಯರಾಗಿದ್ದೀರಿ ನೀವು ಕೂಡ ಈ ಮಕ್ಕಳಲ್ಲಿ ಬೆಳೆಸ್ತಾ ನೀವು ಅದನ್ನ ಮಾತನಾಡ್ತಾ ಯಾವಾಗ ಹೋಗ್ತೀವೋ, ಒಂದು ಭಾಷೆ ಉಳಿಬೇಕಾದ್ರೆ ಎಲ್ಲಿ ಸಾಧ್ಯ ಅಂತಂದ್ರೆ
ಅದು ಪುಸ್ತಕದಲ್ಲಿ ಬರೆದು ಇಟ್ಟುಬಿಟ್ರೆ ಸಾಧ್ಯ ಆಗೋದಿಲ್ಲ. ಅಥವಾ ಒಂದು ಕಾರ್ಯಕ್ರಮ ಮಾಡಿಬಿಟ್ಟು ಇವತ್ತು ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ಇವತ್ತಿಗೆ ಇದು ಕೊನೆ ಆಗ್ಬಿಡುತ್ತೆ. ಹಾಗೆ ಮಾಡೋದ್ರಿಂದ ಉಳಿಯುವುದಿಲ್ಲ. ನಾವು ದಿನನಿತ್ಯದ ಜೀವನದಲ್ಲಿ ಅದನ್ನ ಆಚರಣೆಗೆ ತರೋದ್ರ ಮುಖಾಂತರ, ಬಳಸೋದ್ರ ಮುಖಾಂತರ ಆ ಭಾಷೆ ಉಳಿಯುತ್ತೆ. ಹಂಗಾಗಿ ನಾವು ಕಲಿಯುವ ಭಾಷೆಗಳಿಗೆ ಎಷ್ಟೇ ಇದ್ರೂ ಕೂಡ ನಮ್ಮ ಕನ್ನಡದ ಭಾಷೆಯನ್ನ ನಾವು ಬಳಸ್ತಾ ಹೋದ್ರೆ ಅದು ಉಳ್ಕೊಳ್ತಾ ಹೋಗುತ್ತೆ ಅನ್ನೋ ಮಾತನ್ನ ಈಗ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ನಮ್ಮದು ಈ ತೆಲುಗು ಪ್ರಾಂತ್ಯಕ್ಕೆ ಹೊಂದ್ಕೊಂಡಿದ್ರಿಂದ ಬಹಳಷ್ಟು ಪದಗಳು ನೋಡಿ, ಕನ್ನಡನೂ ಅದೇ ಆಗ್ಬಿಟ್ಟಿದೆ, ತೆಲುಗುನೂ ಅದೇ ಆಗ್ಬಿಟ್ಟಿದೆ. ಮಕ್ಳೇ, ಅಮ್ಮ ಅನ್ನೋದು ಯಾವ ಭಾಷೆನಪ್ಪ? ಅಮ್ಮ ಅನ್ನೋದು ಯಾವ ಭಾಷೆ? ತೆಲುಗಲ್ಲಿ ಏನಂತಾರೆ? ಮತ್ತೆ ಅಮ್ಮ ತೆಲುಗು ಆಯ್ತು, ಕನ್ನಡನೂ ಆಯ್ತಲ್ಲ, ಹೌದಾ ಅಲ್ವಾ? ಅಕ್ಕ ಅನ್ನೋದು ಯಾವ ಭಾಷೆ? ಅಕ್ಕ ಅನ್ನೋದು ಯಾವ ಭಾಷೆ? ಕನ್ನಡ. ಮತ್ತೆ ತೆಲುಗಲ್ಲಿ ಏನಂತಾರೆ? ಅಕ್ಕ ಅಂತಲೇ ಅಂತಾರೆ. ನೋಡಿ, ತೆಲುಗು ಮತ್ತು ಕನ್ನಡ ಹೆಂಗೆ ಸಂಯೋಜಿತವಾಗ್ಬಿಟ್ಟಿದೆ ಕೆಲವು ಪದಗಳು. ಆಮೇಲೆ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ನನ್ನು ಅಂದ್ರೆ ನನ್ನು, నువ్వు చూస్తుండావు ಅಂದ್ರೆ ಇದು ನನ್ನು ಅನ್ನೋದನ್ನ ನನ್ನನ್ನು ಆಗ್ಬಿಡುತ್ತೆ ಕನ್ನಡದಲ್ಲಿ. ಹೀಗೆ ನೇನು ಅನ್ನೋದನ್ನ ನಾನು ಅಂತ ಬಳಸ್ಕೊಂತೀವಿ, ತಮ್ಮುಡು ಅನ್ನೋದನ್ನ ತಮ್ಮ ಅಂತ ಬಳಸ್ಕೊಂತೀವಿ, ಮಾట్లాಡು ಅನ್ನೋದನ್ನ ಮಾತಾಡು ಅಂತ. ಅಂದ್ರೆ ಅಲ್ಲಿನ ಅಕ್ಷರಗಳನ್ನೇ ನಾವು ತಗೊಂಡ್ಬಂದು ನಮ್ಮ ಭಾಷೆಯಲ್ಲಿ ಬಳಸ್ಕೊತೀವಿ. ಹೀಗೆ ಸಂಸ್ಕೃತ ಭಾಷೆ, ಪರ್ಷಿಯನ್ ಭಾಷೆ, ಪೋರ್ಚುಗೀಸ್ ಭಾಷೆ, ತೆಲುಗು, ಮಲಯಾಳಂ, ಈಗ ಇಂಗ್ಲಿಷು, ಈ ತರ ಹಲವಾರು ಭಾಷೆಗಳಿಂದ ಕೂಡ ನಮ್ಮ ಭಾಷೆ ಬೆಳೀಲಿಕ್ಕೆ ಹಲವಾರು ಅಕ್ಷರಗಳನ್ನ, ಪದಗಳನ್ನ ನಾವು ತಗೊಂಡಿದ್ದೀವಿ. ಆಮೇಲೆ ತತ್ಸಮ ತತ್ವಗಳು ಅಂತ ನೀವು ಕೇಳಿದ್ದೀರಿ. ಸಂಸ್ಕೃತದಿಂದ ಹುಟ್ಟಿ ಬಂದಂತ ಪದಗಳು ನಮ್ಮಲ್ಲಿ ಬಹಳಷ್ಟಿದಾವೆ. ಅದರಲ್ಲಿ ನೋಡಿ, ಈಗ ಗುರುಗಳು ಅಂತ ಕರಿತೀವಿ. ಗುರು ಅಂದ್ರೆ ಅದು ಆಕ್ಚುಲಿ ಸಂಸ್ಕೃತ ಪದ, ಅದು ಮಾರ್ಗದರ್ಶಕ ಅಂತ ಕರಿತೀವಿ. ಆಮೇಲೆ ದೀಪ ಅಂತ ಕರಿತೀರಲ್ಲ, ದೀಪ ಅನ್ನೋದು ಕನ್ನಡನ ಸಂಸ್ಕೃತನ? ನಾವು ಕನ್ನಡನೇ ಅಂತ ಬಳಸ್ಕೊಂಡ್ಬಿಟ್ಟಿದ್ದೀವಿ. ಅದೇ ತತ್ಸಮ ತದ್ಭವ ಅಂತ ಹೇಳಿದ್ದು. ಹೀಗೆ ಹಣತೆ ಅಂತ ಕನ್ನಡ ಪದ. ಹೀಗೆ ಬಹಳಷ್ಟು ಪದಗಳನ್ನ ಅನ್ಯ ಭಾಷೆಗಳಿಂದ ನಾವು ಎರವಲಾಗಿ ಪಡ್ಕೊಂಡಿದ್ದೇವೆ. ನಮ್ಮದನ್ನು ಕೂಡ ಬೇರೆ ಭಾಷೆಗಳು ಪಡ್ಕೊಳ್ತವೆ. ಇಲ್ಲಿ ಮುಖ್ಯವಾಗಿ ಏನಪ್ಪಾ ಮಕ್ಕಳೇ ಅಂದ್ರೆ, ನಾವು ಇವತ್ತು ಈ ಎಲ್ಲಾ ಭಾಷೆಗಳನ್ನ ಕಲಿಯುವುದರ ಜೊತೆಗೆ ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಳೋದಕ್ಕೆ ದಿನನಿತ್ಯದಲ್ಲಿ ಬಳಕೆ ಮಾಡಿಕೊಳ್ತಾ ನಾವು ನಮ್ಮತನವನ್ನು ಉಳಿಸ್ಕೊಂಡು ಹೋಗ್ತಾ ಈ ಸವಾಲನ್ನ ನಾವು ಸ್ವೀಕಾರ ಮಾಡಿಕೊಂಡು ಯಶಸ್ವಿ ಆಗ್ಬೇಕು ಅಂತ ಹೇಳಿ, ನೀವೆಲ್ಲರೂ ಕೂಡ ಈ ಕನ್ನಡದ ಗಡಿ ಭಾಗಗಳೇ ಅಷ್ಟೇ ಅಲ್ಲ, ನಮ್ಮ ಜನ ಬೆಂಗಳೂರಿಗೆ ಹೋದ್ರೂ ಕೂಡ ಇಲ್ಲಿಂದ ನಮ್ಮದೇ ಆದಂತಹ ದ್ವಿಭಾಷೆಯನ್ನ ಎತ್ಕೊಂಡು ಹೋಗ್ತೀವಿ. ಆದ್ರೆ ನಮ್ಮ ತನವನ್ನ ಉಳಿಸ್ಕೊಂಡು ಈ ಭಾಷೆಯನ್ನ ಬೆಳೆಸ್ಕೊಳ್ಳೋಣ. ಎಲ್ಲರೂ ಕಂಕಣಬದ್ಧರಾಗಿ ಈ ತರದ ಗಡಿ ಭಾಗದಲ್ಲಿ ಆಗುವಂತಹ ಕಾರ್ಯಕ್ರಮಗಳ ಮುಖಾಂತರ ಒಂದು ಅರಿವು ಮೂಡಿಸುವುದಷ್ಟೇ ಇದು ಅರಿವು ಮೂಡಿಸಕ್ಕಷ್ಟೇ ಕಾರ್ಯಕ್ರಮ ಆಗಿದೆ. ಆದ್ರೆ ನಾವು ದಿನನಿತ್ಯ ಅದೇ ಒಂದು ಬಳಕೆಯಲ್ಲಿ ಇದ್ಕೊಂಡು ಕನ್ನಡವನ್ನ ಉಳಿಸಿ ಬೆಳೆಸಿ ನಾವು ಉಳಿದುಕೊಳ್ಳೋಣ, ನಮ್ಮ ಭಾಷೆ ಮತ್ತು ನಾಡನ್ನ ಯಶಸ್ವಿಯಾಗಿ ಉಳಿಸಿ ಕಟ್ಟೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಒಂದು ವಿಚಾರಗಳನ್ನು ಹಂಚಿಕೊಳ್ಳಕ್ಕೆ ಅನುವು ಮಾಡಿಕೊಟ್ಟಂತ ಈ ವೇದಿಕೆಗೆ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.